ನನ್ನ ವಿಲೇಜ್ ವೈಫ್ ಚಾನಲ್ಗೆ ಕನ್ನಡಿಗರೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಬ್ಲಾಗು ಏನಪ್ಪ ಮಾಡ್ತಿದ್ದೀನಿ ಅಂದರೆ, ನಾನು ಅವತ್ತು ಭಾನುವಾರ ಬಂದು ತೆಂಗಿನ ಸಸಿ ಹಾಕಕ್ಕೆ ಒಂದು ಗುಂಡಿ ಹೊಡೆದಿದ್ದೆ. ಇನ್ನೂ 5 ತೆಗಿಬೇಕಿತ್ತು, ಆದರೆ ಮಳೆ ಬಂದ್ಬಿಡ್ತು, ಹೊಂಟೋದೆ ಮನೆಗೆ. ಇವತ್ತು ಇನ್ನೂ ಬಾಕಿ ಇರೋ 5 ಗುಂಡಿ ತೆಗಿಬೇಕು, ಅದಕ್ಕೆ ಬಂದಿದ್ದೀನಿ ಹೊಲ್ದ ಹತ್ರ. ಇವತ್ತು ಗುಂಡಿ ಹೊಡೆಯೋದನ್ನ ನಾನು ಬ್ಲಾಗಲ್ಲಿ ತೋರಿಸ್ತೀನಿ ನೋಡಿ. ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣ. ಇವಾಗ ಬಂದು 2 ಗುಂಡಿ ತೆಗ್ದಿದ್ದೀನಿ, ಇನ್ನು 4 ತೆಗಿಬೇಕು. ಮಾರ್ಕ್ ಮಾಡಿದ್ದೀನಿ ಇಲ್ಲಿ ಡಿಸ್ಟೆನ್ಸ್ ಬಿಟ್ಟು. ಇಲ್ಲಿ ಬಂದು ಟ್ಯಾಕ್ಟ್ರಿ ಒಂದು ರೌಂಡ್ ಬರಬೇಕು, ಅದಕ್ಕೆ ಡಿಸ್ಟೆನ್ಸ್ ಬಿಟ್ಟು ತೆಗಿತಾ ಇರೋದು. ಇಲ್ಲೊಂದು ನೋಡಿ, ಇಲ್ಲೊಂದು ಗುಂಡಿ. ಇವತ್ತು ಇಷ್ಟು ಕೆಲಸ. ಟೋಟ್ಲ್ 6 ಗುಂಡಿ ತೆಗೆದ್ಬಿಟ್ಟು 6 ತೆಂಗಿನ ಸಸಿ ಹಾಕ್ಬೇಕಿಲ್ಲಿ. A few minutes later. ಈಗ 3ನೇ ಗುಂಡಿ ತೆಗ್ದೆ, 4ನೇ ತೆಗಿಬೇಕೀಗ. ಫೈನಲಿ 4 ತೆಗ್ದಿದ್ದೀನಿ. ನೆಕ್ಸ್ಟ್ ಈಗ 5ನೇ ತೆಗಿಬೇಕು. ಪ್ಯಾರ ಶಿಷ್ಯ ವೀಡಿಯೋ ಮಾಡ್ಕೊಡಂದ ಎಲ್ಲೋಗಿದೆ? ಹ್ಞೂ, ಸ್ಕೂಲ್ ಹೋಗೋದಿಲ್ಲ ನೀನು? ಯಾಕೆ ಹಂಗೆ ಕೊಡ್ತಾರೆ ನಿನಗಿದ? ತಗೊಳ್ಳಲಿ. 5ನೇ ಗುಂಡಿ ಅರ್ಧ ತೆಗ್ದೆ. ಸುಸ್ತಾಗೋಯ್ತು, ಬಂದು ಕುತ್ಕೊಬಿಟ್ಟೆ. ಮರದಡೆ ತಣ್ಣು ಗಾಳಿ ಬೀಸ್ತದೆ. ಇವತ್ತು ಲ್ಯಾಬ್ ರಜಾ ಹಾಕ್ಬಿಟ್ಟು ತೆಂಗಿನ ಸಸಿ ಗುಂಡಿ ಹೊಡಿತಾ ಇದ್ದೀನಿ. ಇದು ಆಕ್ಚುಲಿ ಚೆನ್ನಾಗಿದೆ. ಭಾನುವಾರನೇ ಹೊಡಿಬೇಕಿತ್ತು, ಅವತ್ತು ಮಳೆ ಬಂದ್ಬಿಡ್ತು, ನೀರು ನಿಂತ್ಕೊಬಿಟ್ಟು ಹೊಡೆಯೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಹೊಡಿತಾ ಇದ್ದೀನಿ ಬಂದು ರಜಾ ಹಾಕ್ಬಿಟ್ಟು. ಇವನ್ ಗುಂಡಿ ಹೊಡೆದ್ಬಿಟ್ಟು ಈಗ ನೆಕ್ಸ್ಟು ಬೈಕ್ಗೆ ಸರ್ವಿಸ್ ಮಾಡ್ಸೋಕೋಬೇಕು. 2000 years later. ಇವಾಗ 6 ಗುಂಡಿ ಫುಲ್ ತೆಗೆದು ಮುಗಿಸ್ದೆ ನೋಡಿ. 6 ಗುಂಡಿ ಫುಲ್ ತೆಗ್ದಾಗದೀಗ ತೆಂಗಿನ ಸಸಿ ಹಾಕೋಕ್ಕೆ. ನೆಕ್ಸ್ಟ್ ತಂದು ಹಾಕೋದಷ್ಟೇ. ಸೊಪ್ಪು ಗಿಪ್ಪೆಲ್ಲ ಕಡ್ದಾಗ ಗೊಬ್ಬರ ಹಾಕ್ಬಿಟ್ಟು ಹೊಡೆದ್ಮೇಲೆ ಇದಕ್ಕೆ ಸೊಪ್ಪು ಹಾಕಿದ್ದೀವಿ. ಮಂಗ್ರಿ ಕಸ ಹಾಕ್ಬಿಟ್ಟು ಇದು ಕೊಳಕತ್ತದೆ, ಗೊಬ್ಬರ ಆಯ್ತದದು. ಇವಾಗ ಗುಂಡಿ ಎಲ್ಲ ತೆಗ್ದಾಯ್ತು. ನೆಕ್ಸ್ಟ್ ತೆಂಗಿನ ಸಸಿ ತಂದು ಹಾಕೋದೆ. ಈಗ ಮನೆ ಕಡೆಗೆ ಹೋಗ್ಬೇಕೀಗ ತೆಗೆದ್ಬಿಟ್ಟು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಗುಂಡಿ ತೆಗೆದ್ಬಿಟ್ಟು ಮನೆ ಕಡೆ ಹೊಂಟೆ. ಈಗ ಬಂಕಾಗಿ ರೆಡಿಯಾಗಿ ಮಾಗಡಿ ಕಡೆ ಹೋಗೋಣ ಅಂತ ಹೊಂಟೆ. ಮಳೆ ಹಾಕೊಂಡು ತರೀತಾ ಇದೆ. ಗಾಡಿ ಸರ್ವಿಸ್ ಬಿಡಬೇಕಿತ್ತು, ಮಳೆ ಬಂದ್ಬಿಡ್ತು ಜೋರಾಗಿ ಮಾಗಡಿಗೆ ಹೋಗೋಷ್ಟು. ಅದಕ್ಕೆ ಮನೇಲೇ ಇದ್ದೀನಿ. 20 minutes later. ಸರ್ವಿಸ್ ಮಾಡ್ಸೋಕೆ ಕಾಸು ಕೊಡಮ್ಮ. ಎಷ್ಟು? 1000 ಕೊಡು. ಬೂಸೆ ಎಲ್ಲ ಹಾಕೊಂಬರಕ್ಕೆ ಬಂದು ಮಳೆ ಬತ್ತದಲ್ಲ, ಸರ್ವಿಸ್ ಮಾಡಿಸ್ತೀನಿ ಕೊಡು ಫಸ್ಟು. ಕುಡುಕ್ 1000 ಕೊಡು. ಯಾರಿಗೆ? ಗೈಸ್, ಇವಾಗ ಬಂಕಾಗಿ ರೆಡಿಯಾಗಿ ಮಾಗಡಿ ಕಡೆ ಹೊಂಟೆ. ಆಯಿತು, ಆಮೇಲೆ ಇವಾಗ ನಾನು ಗಾಡಿ ಸರ್ವಿಸ್ ಬಿಡೋಣ ಅಂತ ಬಂದೆ. ಫುಲ್ ಮಳೆ ಹೋಯ್ದೆಲ್ಲ ರಚ್ಚಾಗ್ಬಿಟ್ಟಿದೆ, ಗಾಡಿ ಎಲ್ಲ ಹದ್ಗೆಟ್ಟೋಗೋದೆ. ಇವಾಗ ಸರ್ವಿಸ್ ಮಾಡಿಸಿದ್ರು ಸುಮ್ಮನೆ ತತ್ತಿದಂಗೆ ಎಲ್ಲ ಗಲೀಜಾಗೋಯ್ತದೆ, ತಿರ್ಗಾ ರಚ್ಚಾಗೋಯ್ತದೆ, ಮಳೆ ಹೋಯ್ತಾನೆ ಇದೆ. ಸರ್ವಿಸ್ ಬಿಟ್ಟೆ ಗಾಡಿನ. ಇವಾಗ ಸರ್ವಿಸ್ ಆಯಿತು, ವಾಷಿಂಗ್ ಮಾಡ್ತಾವ್ರಿ ಗಾಡಿನ. ತಿರ್ಗಾ ವಾಷಿಂಗ್ ಮಾಡಿಸ್ಕೊಂಡೋದ್ರು ತಿರ್ಗಾ 2 ದಿನಕ್ಕೆಲ್ಲ ಹಂಗೆ ಆಗಿರ್ತದೆ, ಫುಲ್ ಗಾಡಿ ಎಲ್ಲ ರಚ್ಚಾಗಿರ್ತದೆ, ಮಳೆ ಹೋಯ್ತಾನೆ ಇದೆ. ಇವಾಗ ಆಯಿತು, ನನ್ನ ಗಾಡಿ ಪಳ ಅಂತ ಹೊಳಿತಾ ಇದೆ. ಇವಾಗ ತಗೊಂಡು ಮನೆ ಕಡೆ ಹೋಗೋದೆ. The next day. ಇವಾಗ ಲ್ಯಾಬಿಗೆ ಬಂದೆ ನೋಡಿ. ಲ್ಯಾಬು
ಇದು ಗುರುವಾರ ಆಗಿರೋದ್ರಿಂದ ರಾಯರು ದರ್ಶನ ಮಾಡೋಣ ಅಂತ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದೆ. ಇಲ್ಲಿ ಬಂದಮೇಲೆ ಏನೋ ಒಂಥರ ಸಮಾಧಾನ. ಮನೆ ವರಮಹಾಲಕ್ಷ್ಮಿ ಕುಂಡಿಸಿದ್ದು ವಿಡಿಯೋ ಮಾಡಿರಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ. ಅದರದೊಂದು ಶಾರ್ಟ್ ಕ್ಲಿಪ್ಸ್ನ ಇವಾಗ ಹಾಕ್ತೀನಿ, ಹೋಗಿ ನೋಡ್ಕೊಬನ್ನಿ ಹೇಗಿದೆ. ಈ ವಿಡಿಯೋ ಅಲ್ಲಾಗು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬೈ ಗೈಸ್.